ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅರಿವು ಸ್ಪಾಟ್ ನ್ಯೂಸ್. ನಾನು ಶಿವರಾಜ್. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಅನೇಕ ಗೊಂದಲಗಳು, ಚರ್ಚೆಗಳು ಶುರುವಾಗಿದೆ. ಕರ್ನಾಟಕ ರಾಜ್ಯದ ನೆಕ್ಸ್ಟ್ ಸಿಎಂ ಯಾರು ಅನ್ನುವಂತ ಬಹುದೊಡ್ಡ ಪ್ರಶ್ನೆಗಳು ಕೂಡ ಎಲ್ಲರಿಗೂ ಎದ್ದು ಕಾಣ್ತಾ ಇದೆ. ಈ ಎಲ್ಲಾ ಗೊಂದಲಗಳನ್ನ ಬಗೆಹರಿಸುವುದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಕರೆಯನ್ನ ಕೊಟ್ಟಿತ್ತು. ಕರೆಯನ್ನ ಗೌರವಿಸಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಅಲ್ಲಿ ನಡೆದಂತ ಸಭೆಗಳಲ್ಲಿ ಭಾಗಿಯಾಗಿ ಅಲ್ಲೊಂದಷ್ಟು ಬಿಸಿ ಚರ್ಚೆಗಳಾದವು. ಚರ್ಚೆಗಳಲ್ಲಿ ನೆಕ್ಸ್ಟ್ ಸಿಎಂ ಯಾರಾಗಬೇಕು, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಬೇಡ ಅನ್ನುವಂತ ಅನೇಕ ಚರ್ಚೆಗಳಾದ ಬಳಿಕ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಬಂದ ನಂತರವೂ ಕೂಡ ಸಭೆಯಲ್ಲಿ ನಡೆದಂತಹ ಯಾವುದೇ ವಿಚಾರಗಳನ್ನು ಕೂಡ ಮಾಧ್ಯಮಗಳಿಗೆ ಹೇಳದೆ ಗುಪ್ತವಾಗಿ ಇಟ್ಟಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಆರ್.ವಿ. ದೇಶಪಾಂಡೆ ಅವರು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆ ಎಲ್ಲ ಚರ್ಚೆಗಳ ಆದ ಬಳಿಕ ಆರ್.ವಿ. ದೇಶಪಾಂಡೆ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ. ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಜುವಲ್ಸ್ ಇದೆ, ನೋಡ್ಕೊಳ್ಳಿ. ನಾವೇ ಡಿಸೈಡ್ ಮಾಡಕ್ ಹೇಳ್ಬೇಕು. ಸಿಎಂ ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ, ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನು ಚರ್ಚೆ ಇಲ್ಲ. ಮಾಡ್ಬೋದು ಸರ್, ನಾಳೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಈಗ ಎಲ್ಲ ಶಾಸಕರು, ಕೆಲ ಶಾಸಕರು ನಿಮ್ ಪರವಾಗಿ ಸಿಗ್ನೇಚರ್ ಮಾಡಿ ಕಳಿಸ್ತೀವಿ ಅಂತ ಏನಾರು ಹೇಳಿದ್ರ ಸರ್? ಈ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಕಂಟಿನ್ಯೂ ಆಗ್ಬೋದೇನು ಹೇಳಿದ್ರು. ಅವ್ರು ಹೇಳಿಲ್ಲ, ಹೈಕಮಾಂಡ್ ನನಗೆ ಹೇಳಿದಾಗ ಹೈಕಮಾಂಡ್ ನಾನು ಹೇಳಿದ್ದೇನೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದ್ರು. ಮುಂದೇನು ಚರ್ಚೆ ಆಗಿಲ್ಲ ಹೆಚ್ಚು. Already decided to resign. Understand? So, I think he may resign tomorrow. So, what's the other opinion, sir? He said, I have given a word to High Command. And you also very close to CM. Any suggestions to CM Siddaramaiah, sir, this moment? Sir, hey, ನಾನು LCD ಹೊಡೆದೈತೆ, ತೆಗೆ ಆ ಕಡೆಗೆ. ನಾನು LCD ಹೊಡೆದಾಕಿದ್ರು ಹಿಂದೆ ತಗೊಂಡು ಸಿಎಂ ಏನ್ ಅಸಮಾಧಾನ ಏನಿದೆ ಸರ್? ಸಿಎಂಗೆ ಏನಿಲ್ಲ, ಆರಾಮಾಗಿ ಕೊಡ್ತಾರೆ. ಮುಂದಿನ ಸಿಎಂ ಯಾರಾಗ್ಬೋದು ಸರ್? ನನಗೆ ಗೊತ್ತಿಲ್ಲ, ನಾಟ್ ಡಿಸೈಡೆಡ್. ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್. ಸಹಿ ಸಂಗ್ರಹ ಮಾಡ್ತಾರ ಅಂತಾರ ಸರ್, ಸಿಎಂ ಆಗ್ತಾರೆ. ಸಹಿ ಸಂಗ್ರಹ ಯಾವುದು ನಾವೇ ಡಿಸೈಡ್ ಮಾಡಕ್ ಹೇಳ್ಬೇಕು. ಸಿಎಂ ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ, ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನು ಚರ್ಚೆ ಇಲ್ಲ. ಮಾಡ್ಬೋದು ಸರ್, ನಾಳೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಈಗ ಎಲ್ಲ ಶಾಸಕರು, ಕೆಲ ಶಾಸಕರು ನಿಮ್ ಪರವಾಗಿ ಸಿಗ್ನೇಚರ್ ಮಾಡಿ ಕಳಿಸ್ತೀವಿ ಅಂತ ಏನಾರು ಹೇಳಿದ್ರ ಸರ್? ಈ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಕಂಟಿನ್ಯೂ ಆಗ್ಬೋದೇನು ಹೇಳಿದ್ರು. ಅವ್ರು ಹೇಳಿಲ್ಲ, ಹೈಕಮಾಂಡ್ ನನಗೆ ಹೇಳಿದಾಗ ಹೈಕಮಾಂಡ್ ನಾನು ಹೇಳಿದ್ದೇನೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದ್ರು. ಮುಂದೇನು ಚರ್ಚೆ ಆಗಿಲ್ಲ ಹೆಚ್ಚು. ಸಿಎಂ ಅಸಮಾಧಾನ ಏನಿಲ್ಲ ಸರ್? Already decided to resign. Understand? So, I think he may resign tomorrow. So, what's the other opinion, sir? He said, I have given a word to High Command. And you also very close to CM. Any suggestions to CM Siddaramaiah, sir, this moment? Sir, hey, ನಾನು LCD ಹೊಡೆದೈತೆ, ತೆಗೆ ಆ ಕಡೆಗೆ. ನಾನು LCD ಹೊಡೆದಾಕಿದ್ರು ಹಿಂದೆ ತಗೊಂಡು ಸಿಎಂ ಏನ್ ಅಸಮಾಧಾನ ಏನಿದೆ ಸರ್? ಸಿಎಂಗೆ ಏನಿಲ್ಲ, ಆರಾಮಾಗಿ ಕೊಡ್ತಾರೆ. ಮುಂದಿನ ಸಿಎಂ ಯಾರಾಗ್ಬೋದು ಸರ್? ನನಗೆ ಗೊತ್ತಿಲ್ಲ, ನಾಟ್ ಡಿಸೈಡೆಡ್.
ಹೈಕಮಾಂಡ್ ಬಿಟ್ಟು ಡಿಸೈಡ್ ಅಬೌಟ್ ಸಹಿ ಸಂಗ್ರಹ ಮಾಡ್ತಾರಂತಾರ ಸರ್ ಸಿಎಂ ಆಪ್ತರು. ಇದೆ ಸಹಿ ಸಂಗ್ರಹ ಯಾವುದು ಇಲ್ಲ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ತಮ್ಮ ಪದವಿಗೆ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ನಿಮ್ಮ ಪ್ರಕಾರ ನಾಳಿನ ಸಿಎಂ ಯಾರಾಗಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.